ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಮಾಡುವಂಥ ಕಲ್ಲ ಕೊಟ್ಟಿದ್ದ ಹಸಿ ಕೊಬ್ಬರಿ ಹಿಂಡಿ. ಮೊದಲು ನಾ ಇಲ್ಲೇ ಒಂದು ಸಣ್ಣ ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗೈತ್ರಿ. ಇದ್ರಾಗ ಒಂದು 8 ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿತೀನಿ. ನೋಡ್ರಿ, ಈಗ ಮೆಣಸಿನ್ಕಾಯಿ ಚಂದಂಗೆ ಫ್ರೈ ಆಗ್ಯಾವು. ಮುಂದಿದ್ರಾಗ ಒಂದು 10-15 ಕರಿಬೇವು, 1 ಟೀ ಸ್ಪೂನ್ ಜೀರಿಗೆ, ಒಂದು 10-12 ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹೆಸರು ಹಾಕಕತ್ತೀನಿ ನೋಡ್ರಿ. ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತನ ಇವನ್ನ ಚಲೋ ತೆಂಗೆ ಹುರಿತೀನಿ ರೀ. ನೆಕ್ಸ್ಟ್ ನಾ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಹಾಕಕತ್ತೀನಿ ರೀ. ಕೊತ್ತಂಬರಿನ ಸ್ವಚ್ಛಂಗೆ ತೊಳೆದು ಅರ್ಬಿಲಿ ಒರೆಸಿ ಒಣ ಮಾಡಿ ಹಾಕ್ರಿಲ್ಲ ಅಂತಂದ್ರೆ ಹಿಂಡಿ ಜಲ್ದಿ ಹಾಳಾಗ್ತೈತಿ. ಇದನ್ನು ಸಣ್ಣ ಉರಿ ಒಳಗೆ ಸ್ವಲ್ಪ ಹುರಿದ್ರೆ ಸಾಕ್ರಿ. ಈಗ ಗ್ಯಾಸ್ ಆಫ್ ಮಾಡಿದನ್ನ ತಣ್ಣಗಾಗುತ್ತನ ಬಿಡ್ತೀನಿ ರೀ. ಈಗ ಎಲ್ಲ ಸಾಮಗ್ರಿ ಪೂರ ತಣ್ಣಗಾಗ್ಯಾವ್ರಿ. ಇದನ್ನ ಖಾರ ಕಲ್ಲಾಗ ಹಾಕಿ ಜಜ್ತೀನಿ ರೀ. ಪೂರ ಸಣ್ಣ ಹಾಕುತ್ತ ಚಲೋ ತಂಗೆ ಜಜ್ಬೇಕ್ರಿ. ಭಾಳ ಟೈಮ್ ಏನು ಹಿಡಿಯಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ, ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿರಿ. ಅವಾಗ ದಂಡಿಗಿರೋದನ್ನ ಬಳದು ನಡ್ಬರ್ಕ್ ಸೇರಿಸ್ಕೊಂತ ಚಲೋ ತಂಗೆ ಜಜ್ಬೇಕ್ರಿ. ಅಂದ್ರೆ ಇದು ಎಲ್ಲ ಕಡೆ ಒಂದೇ ಸಮ ಸಣ್ಣ ಆಗ್ತೈತಿ. ನೋಡ್ರಿ ಎಷ್ಟು ಜಲ್ದಿ ಸಣ್ಣ ಆಯ್ತು. ನೆಕ್ಸ್ಟ್ ನಾ ಇದ್ರಾಗ 1 ಬಟ್ಲ ತುರ್ದಿದ್ದು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾರೆ. ಈಗ ಇದನ್ನು ಖಾರ ಉಪ್ಪು ಎಲ್ಲ ಚಲೋ ತಂಗೆ ಹೊಂದ್ಕೊಳ್ತಾನ ಚಂದಂಗೆ ಕಲ್ಲಾಗ ಅರಿತೀನಿ ರೀ. ಭಾಳ ಸಣ್ಣ ಮಾಡಬಾರ್ದು, ತೀರಾ ನೈಸ್ ಪೇಸ್ಟ್ ಮಾಡಬೇಡ್ರಿ. ನೀವು ಬೇಕಂದ್ರೆ ಇದಕ್ಕೆ ಕಾಯಿ ಚಟ್ನಿ ಅಂತಲೂ ಕರಿಬೋದು. ನಮ್ಮ ಹಳ್ಳಿ ಕಡೆ ಇದಕ್ಕೆ ಹಸಿ ಕೊಬ್ಬರಿ ಹಿಂಡಿ ಅಂತ ಕರೀತಾರೆ. ನೋಡ್ರಿ, ಹಿಂಗಿದು ಸ್ವಲ್ಪ ಅವಳ್ಚೋಳ ಅಂದ್ರೆ ತರಿನ ಇರಬೇಕು. ಈಗ ಇದನ್ನು ಚಂದಂಗೆ ಬೆಳೆ ತೆಗೆದು ಬಟ್ಲಾಗ ಹಾಕ್ತೀನಿ ರೀ. ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಕೊಬ್ಬರಿ ಹಿಂಡಿ ರೆಡಿ. ಇದನ್ನು ನೀವು ಒಂದು 2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಚಪಾತಿ ಮತ್ತು ರೊಟ್ಟಿ ಜೊತೆ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.